ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಲಾಸ್ಟ್ ವೀಕೆ ಶೂಟ್ ಮಾಡಿದ್ದೆ. ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. 2-3 ದಿನದಿಂದ ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ರಾತ್ರಿ ಕೂತ್ಕೊಂಡು, ಇವಾಗ 12 ಗಂಟೆ ಆಗಿದೆ, ಇವಾಗ ಕೂತ್ಕೊಂಡು ವ್ಲಾಗ್ನ ಎಡಿಟ್ ಮಾಡಿ ನಾಳೆ ಪೋಸ್ಟ್ ಮಾಡೋಣ ಅಂಥೇಳಿ ಎಡಿಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಇಡ್ಲಿ ಮಾಡೋಣ ಅಂಥೇಳಿ ಹಿಂದಿನ ದಿನಾನೇ ಎಲ್ಲ ರುಬ್ಬಿಟ್ಟಿದ್ದೆ, ಹಿಟ್ಟೆಲ್ಲ ನೆನೆಸ್ಬಿಟ್ಟು. ಇಡ್ಲಿಗೆ ಇವತ್ತು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಅದರಲ್ಲೇ ಇಡ್ಲಿನ ಮಾಡ್ತಾಯಿದ್ದೀನಿ. ತೊಗೊಂಡು ಆಲ್ಮೋಸ್ಟ್ 1 ಮಂತ್ 2 ಮಂತ್ಸೇ ಆಯಿತು. ನಾನು ವ್ಲಾಗೇನು ಜಾಸ್ತಿ ಮಾಡಿರಲಿಲ್ಲ, ಹಾಗಾಗಿ ತೋರ್ಸೋಕ್ಕಾಗಿರಲಿಲ್ಲ. ಇದು ಒಂದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು, ಈ 2 ತಿಂಗಳಲ್ಲಿ ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ತಟ್ಟೆ ಇಡ್ಲಿ. ಈ ರೀತಿ ಬಟ್ಟೆನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಇಡ್ಲಿ ಚೆನ್ನಾಗಿ ಬಿಡಿಸ್ಕೊಳುತ್ತೆ, ಹಾಗೆಯೇ ತಟ್ಟೆ ಎಲ್ಲ ಗಲೀಜಾಗೋದಿಲ್ಲ, ತೊಳೆಯೋದಕ್ಕೆ ಕೂಡ ಈಸಿ ಆಗುತ್ತೆ ಇಡ್ಲಿ ಪಾತ್ರೆ ಅಂಥೇಳಿ ಈ ರೀತಿ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಮಿನಿ ವ್ಲಾಗಲ್ಲಿ ಬ್ರೇಕ್ಫಾಸ್ಟ್ ಸೀರೀಸ್ನ ಪೋಸ್ಟ್ ಮಾಡ್ತಾಯಿದ್ದೆ, ಬಟ್ ತುಂಬ ಏನು ನನಗೆ ಅಂಥ ರೆಸ್ಪಾನ್ಸ್ ಏನು ಸಿಕ್ಕಿಲ್ಲ. ಹಾಗಾಗಿ ಒಂದು 6 ರೆಸಿಪಿನ ಪೋಸ್ಟ್ ಮಾಡಿದೆ. ಹಾಗಂತ ಏನು ನನಗೆ ಬೇಜಾರಿಲ್ಲ, ಚೆನ್ನಾಗಿ ಹೋಗಿದೆ, ಖುಷಿ ಇದೆ ನಾನು ಮಾಡಿರೋದು ರೆಗ್ಯುಲರಾಗಿ. ಸೊ ಒಂದು 6 ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೂ ನಿಮಗೆ ಖಂಡಿತ ಬೇಕು ಅಂತ ಆದರೆ ನಾನು ಕಂಟಿನ್ಯೂ ಮಾಡ್ತೀನಿ. ಬಟ್ ಯಾವುದೂ ಇವಾಗ ಒಂದು 2-3 ಡೇಸಿಂದ ಏನು ಶೂಟ್ ಮಾಡಿರಲಿಲ್ಲ, ಹಾಗಾಗಿ ನಾನು 2 ದಿನದಿಂದ ಪೋಸ್ಟ್ ಮಾಡಿಲ್ಲ. ನಾಳೆಯಿಂದ ಪೋಸ್ಟ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ, ನಾನು ರೆಗ್ಯುಲರಾಗಿ ಪೋಸ್ಟ್ ಮಾಡ್ತೀನಿ. ಇವಾಗ ಇಡ್ಲಿ ಎಲ್ಲ ಪಾತ್ರೆಗೆ ಹಾಕ್ಕೊಂಬಿಟ್ಟು ಇಡ್ಲಿ ಎಲ್ಲ ಬೇಯಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತು ನೀವೆಲ್ಲ ತುಂಬ ದಿನದಿಂದ ಅಂದರೆ ನಾನು ವ್ಲಾಗ್ನ ಮತ್ತು ಒಂದು ವಾರ ಆದಮೇಲೆ ಮತ್ತೆ ವ್ಲಾಗ್ನ ಏನು ಸ್ಟಾರ್ಟ್ ಮಾಡಿದೆ, ಆವಾಗಿಂದ ತುಂಬ ಕ್ವಶನ್ ಕೇಳ್ತಾಯಿದ್ರಿ, ಇದ್ರ ಬಗ್ಗೆನೇ ಕೇಳ್ತಾಯಿದ್ರಿ. ಅದಕ್ಕೆ ಕೂಡ ಇವತ್ತು ಬ್ಲಾಗಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ. ಬೇಡ ಅಂತ ಅಂದ್ಕೊಂಡಿದ್ದೆ. ಏನಾಗುತ್ತೆ ಗೊತ್ತಾ, ಒಂದಷ್ಟು ಕಮೆಂಟ್ಸ್ಗೆ ಆನ್ಸರ್ ಮಾಡದೇ ಇದ್ರೇ ಒಳ್ಳೆಯದು ಅಂತ ಅನಿಸುತ್ತೆ. ನಾವೇನೋ ಒಂದು ಸ್ವಲ್ಪ ರಿಯಾಕ್ಟ್ ಮಾಡೋದು, ಅದಕ್ಕೆ ಇನ್ನೇನೋ ಅರ್ಥ ಆಗೋದು, ಅದೆಲ್ಲ ಯಾಕೆ ಅಂಥೇಳಿ ಜಾಸ್ತಿ ನಾನು ಇವಾಗ ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಟ್ಬಿಟ್ಟಿದ್ದೀನಿ. ಈ ಕಮೆಂಟ್ಸ್ ವಿಚಾರವಾಗಿ ಸಾಕಷ್ಟು ಅನುಭವಿಸ್ಬಿಟ್ಟಿದ್ದೀವಿ ನಾವು ಇವಾಗ. ಹಾಗಾಗಿ ನಾನು ಈ ಕಮೆಂಟ್ಸ್ನ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳಿ ಅಂದ್ಕೊಂಬಿಟ್ಟಿದ್ದೀನಿ. ಒಂದು ತೀರಾ ನಂಗೆ ಇಷ್ಟ ಆಗದೆ ಇರೋ ಥರ ಕಮೆಂಟ್ಸ್ ಬಂದರೆ ನಾನು ಡಿಲೀಟ್ ಮಾಡಿಬಿಡ್ತೀನಿ. ಇನ್ನೂ ಜಾಸ್ತಿ ಅವ್ರು ಕಂಟಿನ್ಯೂ ಮಾಡ್ತಾಯಿದ್ರೆ ಹೈಡ್ ಮಾಡ್ತೀನಿ ಅವ್ರನ್ನ, ಇಷ್ಟೇ ಮಾಡೋದು. ಆದ್ರೂ ಒಂದೊಂದು ಸರಿ ಬಿಡ್ತೀನಿ ಕಮೆಂಟ್ಗಳನ್ನ, ಏನಾದರೂ ಮಾಡ್ಕೊಳ್ಳಿ ಅಂಥೇಳಿ. ಒಂದೊಂದು ಸರಿ ನೋಡಿರೋದಿಲ್ಲ, ಒಂದೊಂದು ಸರಿ ನನಗೆ ಗೊತ್ತಾಗಿರೋದಿಲ್ಲ ಒಂದಷ್ಟು ಕಮೆಂಟ್ಸ್ ಈ ರೀತಿ ಇದೆ ಅಂಥೇಳಿ. ಅಷ್ಟು ಬಿಟ್ಟರೆ ನಾನೇನಾದರೂ ನೋಡಿದ್ರೆ ನಂಗೆ ಇಷ್ಟ ಆಗದೆ ಇರೋ ಕಮೆಂಟ್ಸ್ ಇದ್ದರೆ, ಅಥವಾ ನಂದು ಅಲ್ಲದೆ ನನಗೆ ಸಂಬಂಧಪಟ್ಟದೇ ಇರೋದಿದ್ದರೆ ನಾನು ಡಿಲೀಟ್ ಮಾಡ್ತೀನಿ. ನಾನು ನೋಡಿಲ್ಲ ಅಂದರೆ ಅಕಸ್ಮಾತಾಗಿ ಎಲ್ಲೋ ನೋಡದೆ ಬಿಟ್ಟಿದ್ರೆ ಇರುತ್ತೆ ಅಷ್ಟೇ. ಓಕೆ, ಇವತ್ತು ಖಂಡಿತ ನಿಮ್ಮೆಲ್ಲರ ಕಮೆಂಟ್ಗೆ ನಾನೇನು ಟೈಟಲ್ ಹಾಕಿದ್ದೀನಿ ಆ ಕಮೆಂಟ್ಗೆ ಇವತ್ತು ಆನ್ಸರ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೇ ಆನ್ಸರು ಸಿಗುತ್ತೆ. ಓಕೆ, ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇವತ್ತು ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ, ಕಡಲೆಬೀಜ ಚಟ್ನಿ ಮಾಡ್ತಾಯಿಲ್ಲ. ಹಾಗೆಯೇ ಬೇಳೆ ಸಾಂಬಾರು ಮಾಡಿದ್ದೆ, ಮೊಟ್ಟೆ ಕೂಡ ಬೇಯಿಸಿದ್ದೆ ಮಕ್ಕಳಿಗೆ ತಿನ್ನೋದಕ್ಕೆ. ಬುಧವಾರ ಇವತ್ತು, ವೆಡ್ನೆಸ್ಡೇ ವ್ಲಾಗ್ ಇದು. ಇವತ್ತು ಶನಿವಾರ ನಾನು ವೀಡಿಯೋನ ಎಡಿಟ್ ಮಾಡ್ತಾ ಇರೋದು. ನಾಳೆ ಬೆಳಗ್ಗೆ ಸಂಡೇ ಮಾರ್ನಿಂಗ್ ಈ ವಿಡಿಯೋನ ಪೋಸ್ಟ್ ಮಾಡ್ತೀನಿ. ಹಾಗೆಯೇ ಲಾಸ್ಟ್ ಸಂಡೇ ಏನು ಮೀನು ಸಾರು ರೆಸಿಪಿ ತೊಗೊಂಡಿದ್ದೆ, ನಮ್ಮ ಅಮ್ಮವ್ರ ಮನೇಲಿ ಮಾಡಿಸ್ಕೊಂಡು ಬಂದಿದ್ದೆ. ನಮ್ಮ ಮನೇಲಿ ಮಾಡಿರಲಿಲ್ಲ, ನಮ್ಮ ಅಮ್ಮವ್ರ ಮನೇಲಿ ಮಾಡಿಸ್ಕೊಂಡು ಬಂದಿದ್ದೆ. ಅದ್ರದ್ದು ರೆಸಿಪಿ ಕೂಡ ಇವತ್ತಿನ ವ್ಲಾಗಲ್ಲೇ ಶೇರ್ ಮಾಡ್ತೀನಿ. ತುಂಬಾ ಸಿಂಪಲು, ಪಕ್ಕಾ ನಾಟಿ ಸ್ಟೈಲು, ಹಳ್ಳಿ ಕಡೆ ಹೇಗೆ ಮಾಡ್ತಾರೆ ಅದೇ ಥರನೇ ಮಾಡಿರೋದು. ಆ ರೆಸಿಪಿ ಕೂಡ ಇವತ್ತು ಶೇರ್ ಮಾಡ್ತೀನಿ. ಇಡ್ಲಿ ಮಾತ್ರ ಸೂಪರ್ ಸಾಫ್ಟಾಗಿ ಬಂದಿತ್ತು. ಇವತ್ತು ಬೇರೆ ಥರ ಬ್ಯಾಟರ್ ಅಂತ ಅಂದರೆ ಬೇರೆ ರೀತಿ ನೆನೆಸಿದ್ದೆ. ಇವತ್ತು ನಾನು ರೆಗ್ಯುಲರಾಗಿ ನೆನೆಸೋ ಥರ ನೆನೆಸಿರಲಿಲ್ಲ, ಮಲ್ಲಿಗೆ ಇಡ್ಲಿ ಥರ ನೆನೆಸಿದ್ದೆ. ಮಲ್ಲಿಗೆ ಇಡ್ಲಿಗೆ ಯಾವ ರೀತಿ ಅಕ್ಕಿ ನೆನೆಸ್ತಾರೆ ಆ ರೀತಿ ನೆನೆಸಿದ್ದೆ. ನಾನು ಒಂದು ಟ್ರಯಲ್ ಮಾಡೋಣ, ಅದಾದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ರೆಸಿಪಿನ ಅಂಥೇಳಿ. ಈ ಸರಿ ನಾನು ಅದು ಹೇಗೆ ನೆನೆಸಿದ್ದು ಅಂತ ಅದನ್ನೆಲ್ಲ ಏನು ರೆಸಿಪಿ ತೊಗೊಂಡಿರಲಿಲ್ಲ. ಇಡ್ಲಿ ಮಾತ್ರ ಸೂಪರಾಗಿ ಬಂದಿದೆ. ನಿಮಗೂ ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಯಾವಾಗಾದರೂ ಕಮ್ಮಿಂಗ್ ವ್ಲಾಗಲ್ಲಿ ಇದ್ರದ್ದು ಯಾವ ರೀತಿ ನಾನು ಇಡ್ಲಿನ ನೆನೆಸಿದೆ ಅಂಥೇಳಿ ತೋರಿಸ್ತೀನಿ. ತುಂಬಾ ಸಾಫ್ಟಾಗಿ ಬಂದಿತ್ತು, ಸಖತ್ ಇಷ್ಟ ಆಯ್ತು ನನಗಂತೂ ಇಡ್ಲಿ ಬ್ಯಾಟರಿ. ಸರಿ, ಇಡ್ಲಿ ಕಮ್ ದೋಸೆ ಎರಡೂ ಆಗುತ್ತೆ ಇದರಲ್ಲಿ. ಮಲ್ಲಿಗೆ ಇಡ್ಲಿ ಥರ ಬರುತ್ತೆ, ಇಡ್ಲಿ ಮಾತ್ರ ಸೂಪರಾಗಿ ಬರುತ್ತೆ. ಈಗ ಇಬ್ಬರಿಗೂ ತಟ್ಟೆಗೆ ಹಾಕಿಟ್ಟಿದ್ದೀನಿ, ಅವರೇ ತಿಂತಾ ಇದ್ದಾರೆ. ಟೈಮ್ ಇದೆ, ಇನ್ನು 7:45 ಆಗಿತ್ತು, ಹಾಗಾಗಿ ಅವರೇ ತಿನ್ನಲಿ ಅಂತ ಅವ್ರಿಗೇ ಕೊಟ್ಟಿದ್ದೀನಿ. ಇವಾಗ ಅವ್ರಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೆ ಸಾಂಬಾರು ಮತ್ತು ಇಡ್ಲಿನ ಹಾಕ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಯೂಶ್ವಲಿ ನಾನು ಇಬ್ಬರಿಗೂ ಲಂಚ್ಗೆ ಫ್ಯಾನ್ಸಿಯಾಗಿ ಲಂಚ್ನ ಏನು ನಾನು ಕಳಿಸೋದಿಲ್ಲ. ಹೆಲ್ದಿಯಾಗಿ, ಆದಷ್ಟು ಹೆಲ್ದಿಯಾಗಿರೋದು ನಾರ್ಮಲ್ ಫುಡ್ನೇ ಕಳಿಸ್ತೀನಿ. ಚಿತ್ರಾನ್ನ, ಪುಳಿಯೋಗರೆ, ಅವಲಕ್ಕಿ, ಪಲಾವು, ಇಡ್ಲಿ, ದೋಸೆ, ಚಪಾತಿ, ಈ ಥರ ನಾರ್ಮಲ್ ಫುಡ್ಡೇ ಕಳಿಸ್ತೀನಿ. ನಮ್ಮ ಸ್ಪೆಷಲಾಗಿ ಒಂಥರ ಫ್ಯಾನ್ಸಿಯಾಗಿ ವೆಸ್ಟರ್ನ್ ಫುಡ್ಡು ಆ ಥರ ಎಲ್ಲ ಏನು ಮಾಡಿ ಕಳಿಸೋದಿಲ್ಲ ನಾನು.
ಯಾವಾಗಲೂ ನಾರ್ಮಲ್ ಆಗಿಯೇ ಈ ಥರ ಕಳಿಸ್ತೀನಿ. ಶಾರ್ಟ್ ಬ್ರೇಕ್ಗೆ ಫ್ರೂಟ್ಸು, ಸ್ಪ್ರೌಟ್ಸು ಈ ಥರ ಏನಾದರೂ ಕಳಿಸ್ತೀನಿ. ಅದೇ ಅವ್ರಿಗಿಷ್ಟ ಆಗುತ್ತೆ. ಬೇರೆ ಏನಾದ್ರು ಸ್ಪೆಷಲಾಗಿ ವೆಸ್ಟರ್ನ್ ಸ್ಟೈಲಲ್ಲಿ ಏನಾದರೂ ಮಾಡಿದ್ರೆ ಅಷ್ಟೊಂದೇನು ಇಷ್ಟ ಆಗೋಲ್ಲ ಅವ್ರಿಗೆ. ನಮ್ಮ ಒಂದು ಸೌತ್ ಇಂಡಿಯನ್ ಸ್ಟೈಲೇ ಇಷ್ಟ ಆಗುತ್ತೆ ಅವ್ರಿಗೆ. ಇಡ್ಲಿ, ದೋಸೆ ಎಲ್ಲ ಸಖತ್ ಇಷ್ಟ ಆಗುತ್ತೆ. ಚಪಾತಿನೂ ಇಷ್ಟ ಆಗುತ್ತೆ. ಚಪಾತಿ ಪಲ್ಯ ಎಲ್ಲ ಇಷ್ಟ ಆಗುತ್ತೆ. ಈ ಥರ ಮಾಡ್ತೀನಿ. ಹೆಲ್ದಿ ಒಟ್ಟಲ್ಲಿ ಹೆಲ್ದಿಯಾಗಿರೋವಂಥ ಒಂದು ಲಂಚ್ ಬಾಕ್ಸ್ನ ಕಳಿಸ್ತೀನಿ. ತುಂಬ ಫ್ಯಾನ್ಸಿಯಾಗಿ ರೆಡಿ ಮಾಡಿ ಒಂಥರ ಸ್ಟೈಲಾಗಿ ಕಾಣೋ ಥರ ಎಲ್ಲ ರೆಡಿ ಮಾಡಿ ಎಲ್ಲ ಕಳಿಸಲ್ಲ ನಾನು. ನಾರ್ಮಲಾಗಿ ಕಳಿಸ್ತೀನಿ. ಇವತ್ತು ಬೇಗ ಎದ್ದಿದೆ, ಬೇಗ ಎಲ್ಲ ಕೆಲಸ ಮಾಡಿ 8 o'clockಗೆಲ್ಲ ಅವರಿಬ್ರಿಗೂ ರೆಡಿಯಾಗಿ, ಇವತ್ತು ತಲೆ ಸ್ವಲ್ಪ ಡಿಸೈನಾಗಿ ತಲೆ ಬಾಚಬೇಕು ನನ್ನ ಮಗಳಿಗೆ. ಇವಾಗ ಡೈಲಿನೂ ಈ ಥರ ಹಾಕು, ಆ ಥರ ಹಾಕು, ನಾರ್ಮಲ್ ಸಿಂಪಲ್ ಜಡೆ ಬೇಡ ಅಂತ ಹೇಳ್ತಾ ಇರ್ತಾಳೆ. ಹಾಗಾಗಿ ಇವತ್ತು ಅವಳಿಗೂ ಸ್ವಲ್ಪ ಜಡೆನ ಡಿಫ್ರೆಂಟಾಗಿ ಹಾಕಬೇಕು ಅಂತೇಳಿ ಸ್ವಲ್ಪ ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಲಂಚ್ ಜೊತೆಗೆ ಇವತ್ತು ಶಾರ್ಟ್ ಬ್ರೇಕ್ಗೆ ನಾನು ಫ್ರೂಟ್ಸ್ ತಂದಿದ್ರು, ಅಂದರೆ ಪಪ್ಪಾಯ ತಂದಿದ್ರು. ಅದನ್ನು ರೆಡಿ ಮಾಡಿ ಇಟ್ಟಿದ್ದೆ. ಪಪ್ಪಾಯ ಕಟ್ ಮಾಡಿ ಆಲ್ರೆಡಿ ಬಾಕ್ಸ್ಗೆ ಹಾಕಿ ವಾಟರ್ ಬಾಟಲು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಡೈಲಿ ಬೆಳಗ್ಗೆ ತಲೆ ಬಾಚೋದು ಒಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಅಂಥೇಳಿ ನಾನು ಬಾಫ್ ಕಟ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡೆ. ಅವಳಿಗೆ ಸ್ವಲ್ಪ ಹೇರ್ ಶಾರ್ಟ್ ಮಾಡಿಸ್ಬಿಟ್ಟೋಣ, ಜಸ್ಟ್ ಹಿಂಗೊಂದು ಕೂಮ್ ಮಾಡಿ ಕಳ್ಸೋ ಥರ ಅಂಥೇಳಿ. ಆದರೆ ಅವಳಿಗೆ ಡ್ಯಾನ್ಸ್ ಎಕ್ಸಾಮ್ಗೆ ಬೇಕೇ ಬೇಕಂತೆ ಹೇರ್ಸು. ಅದಕ್ಕೆ ಇವಾಗ ಕಟ್ ಮಾಡೋಂಗಿಲ್ಲ ಅಂತ ಸ್ಟ್ರಿಕ್ಟಾಗಿ ಅವ್ರು ಡ್ಯಾನ್ಸ್ ಮೇಡಮ್ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಎಕ್ಸಾಮ್ ಮುಗಿಯೋವರೆಗೂ ಸುಮ್ಮನೆ ಇರಬೇಕು, ಆಮೇಲೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ಅವಳ ತಲೆಯಲ್ಲಿ ಏನು ಗೊತ್ತಾ, ಜಡೆ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಉದ್ದ ಇರೋದ್ರಿಂದ ಜೊತೆಗಿರೋರು ಏನು ಸೀರು ಎಲ್ಲ ಇರುತ್ತಲ್ಲ ಅದೆಲ್ಲ ಅಂಟಿಸ್ಕೊಂಬರ್ತಾಳೆ. ನಾನಂತೂ ಎಷ್ಟು ಕ್ಲೀನ್ ಮಾಡಿದ್ರೂ ತಲೆನ ಮತ್ತೆ ಅದೇನೆ. ಒಂದು ಸರಿ ಏನು ಮಾಡಿದ್ದೀನಿ ಗೊತ್ತಾ, ಅದು ಬೇವಿನ ಎಣ್ಣೆ ಮಾಡಿದ್ದೀನಿ. ಅದೇನೇನೋ ಯಾರ್ಯಾರು ಏನೇನು ಹೇಳಿದ್ರು, ಕರ್ಪೂರ ಹಚ್ಚಬೇಕು ತಲೆಗೆ ಅಂತ ಹೇಳಿದ್ರು. ಕರ್ಪೂರ ಕೊಬ್ಬರಿ ಎಣ್ಣೆಗೆ ಕುದಿಸ್ಬಿಟ್ಟು ಹಾಕಬೇಕು, ಕರಿಬೇವು ಅದೆಲ್ಲ ಅದನ್ನು ಮಾಡಿದ್ದೀನಿ. ಆಮೇಲೆ ಅದೇನೋ ಒಂದು ಡಾಕ್ಟ್ರ್ ಹತ್ರ ಹೋಗಿ ಡಾಕ್ಟ್ರ್ ಹತ್ರನೂ ಅದೇನೋ ಲೈಸ್ ಎಕ್ಸ್ಪರ್ಟ್ ಲೈಸ್ ಆಯಿಲ್ ಅಂತ ಏನೋ ಕೊಟ್ಟಿದ್ರು, ಅದೂ ಒಂದು ಶಾಂಪು ಟ್ರೈ ಮಾಡಿದೆ. ಮತ್ತು ಇದು ನಾರ್ಮಲ್ ಮೆಡಿಕರ್ ಅದು ಕೂಡ ಟ್ರೈ ಮಾಡಿದೆ. ಅದನ್ನು 3 ವಾರ ಹಾಕಿ ಎಲ್ಲದೂ ಟ್ರೈ ಮಾಡಿದೆ, ಏನೂ ಪ್ರಯೋಜನ ಆಗಲಿಲ್ಲ. ಕೊನೆಗೆ ನಾನು ಅದೇ ಸೀರು ತೆಗಿಯೋದು, ಸೀರಣಗೆ ಅಂತ ಬರುತ್ತಲ್ಲ ಅದು, ಮತ್ತು ಏನ್ಬರ ಬಾಚಣಿಕೆ ಇದೆಲ್ಲ ತೊಗೊಂಡು ನೀಟಾಗಿ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿ 2 ದಿನಕ್ಕೊಂದ್ಸರಿ ಬಿಡದೆ ಬಾಚೋದು. ಈ ರೀತಿ ಮಾಡೋದ್ರಿಂದ ಇವಾಗ ಸ್ವಲ್ಪ ತಲೆ ಫುಲ್ಲು ಕ್ಲೀನಾಗಿದೆ. ಹೆಣ್ಮಕ್ಳು ಅಂದರೆ ಇದೆಲ್ಲ ಸರ್ವೇ ಸಾಮಾನ್ಯ, ಕಾಮನ್ ಆಗಿ ಏನು ಅದೆಲ್ಲ ಇದ್ದೇ ಇರುತ್ತೆ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲಿ. ಇವಾಗ ಮಕ್ಕಳನ್ನೆಲ್ಲ ಕಳಿಸಿ, ಅನಿಲ್ನ ಕೂಡ ಕಳಿಸಿ, ನಾನು ಕೂಡ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ, ಬಟ್ಟೆ ಸ್ವಲ್ಪ ಇತ್ತು ಒಣಗಾಕಿದ್ದೆ, ಅದನ್ನೆಲ್ಲ ಎತ್ತಿ ಮಡಚಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಣ ಅಂಥೇಳಿ ತರಕಾರಿ ಎಲ್ಲ ತೊಗೊಳ್ತಾ ಇದ್ದೆ. ತರಕಾರಿ ಬೇಳೆ ಹಾಕ್ಬಿಟ್ಟು ಮಿಕ್ಸ್ ತರಕಾರಿ ಸಾರು ಮಾಡೋಣ ಅಂಥೇಳಿ ಮಧ್ಯಾಹ್ನ ಸಾರು ಮಾಡಿ ಊಟ ಮಾಡ್ಕೊಂಡು ಅದಾದಮೇಲೆ ಸ್ಕೂಲ್ ಹತ್ರ ಹೋಗ್ತೀನಿ ಕರ್ಕೊಂಡು ಬರೋದಕ್ಕೆ. ಮನೆಗೆ ಬಂದಮೇಲೆ ನಮ್ಮ ಚಿನ್ನು ಈ ವರ್ಷದಿಂದ, ಅಂದರೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆದಾಗಿದ್ದ ಊಟ ಮಾಡ್ತಾಳೆ ಮಧ್ಯಾಹ್ನ. ಮತ್ತೊಂದು ಸರಿ ಸ್ಕೂಲಲ್ಲಿ ಕೂಡ ಲಂಚ್ ಕಳಿಸಿರ್ತೀನಿ, ಮನೆಗೆ ಬಂದಮೇಲೆ ಕೂಡ ಇನ್ನೊಂದು ಸರಿ ಊಟ ಮಾಡ್ತಾಳೆ. ನಮ್ಮ ಕೃಷ್ಣ ಮಾತ್ರ ಹಾಲು ಮತ್ತು ಏನಾದ್ರು ಸ್ನ್ಯಾಕ್ಸ್ ಇದ್ದರೆ ತಿನ್ಕೊಳ್ತಾನೆ. ನಮ್ಮ ಚಿನ್ನು ಇಲ್ಲ, ನಂಗೆ ಹೊಟ್ಟೆ ಹಸಿತಾ ಇದೆ, ಊಟ ಬೇಕು ಅಂತೇಳಿ ಊಟ ಮಾಡ್ತಾಳೆ. ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಈಗ ಆಲ್ಮೋಸ್ಟ್ ಬಿಸಿ ಬಿಸಿ ಅಡುಗೆ ಮಾಡಿರ್ತೀನಿ. ತರಕಾರಿ ಏನೋ ಈ ಸರಿ KR ಮಾರ್ಕೆಟಿಂದ ತಂದಿದ್ದಕ್ಕೆ ಸಂಪಾಗಿ ಅಡುಗೆ ಮಾಡಿದ್ದೀನಿ. 1-2 ವಾರ ಏನು ತೊಂದರೆ ಇಲ್ಲದೆ, ಇಲ್ಲಾಂದಿದ್ರೆ ಇಲ್ಲೇ ಹೋಗಿ ಪದೇ ತರಕಾರಿನ ತರಬೇಕಿತ್ತು. ಫ್ರಿಜ್ ತುಂಬ ತರಕಾರಿ ಇರೋದ್ರಿಂದ ಆರಾಮಾಗಿ ತಿಂಡಿ ಅಡುಗೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮುಂಚೆನೇ ಮಾಡ್ತಾಯಿದ್ದೀನಿ. ರೇಷನ್ ಕೂಡ ಅಷ್ಟೇ ಸ್ವಲ್ಪ ಖಾಲಿ ಆಗಿದೆ. ಲಾಸ್ಟ್ ಟೈಮ್ ಇಲ್ಲೇ ರಿಲಯನ್ಸ್ ಮಾರ್ಟಲ್ಲಿ ಹೋಗಿ ಒಂದು ಸ್ವಲ್ಪ ರೇಷನ್ ತಂದಿದ್ದು ಅಷ್ಟೇ. ನಮಗೆ ಡಿಮಾರ್ಟ್ಗೆ ಹೋಗಿ ತಂದರೆ ಒಂದು ಸ್ವಲ್ಪ ಜಾಸ್ತಿ ತಂದಿರ್ತೀವಿ, ಹಾಗಾಗಿ ತಿಂಗಳು ಮುಗಿದ್ರೂ ಇನ್ನೂ ಒಂದಷ್ಟು ರೇಷನ್ ಹಾಗೆ ಇರುತ್ತೆ. ಆದರೆ ಇಲ್ಲೇ ಎಲ್ಲರೂ ಅಂಗಡಿಗಳಲ್ಲಿ ತಂದರೆ ಅದು ಕರೆಕ್ಟಾಗಿ ತೂಕ ಇರುತ್ತಲ್ಲ, ಹಾಗಾಗಿ ಏನಾಗುತ್ತೆ ಬೇಗ ಖಾಲಿ ಆಗುತ್ತೆ. 2 kg ಅಂದರೆ 2 kgನೇ ತಂದಿರ್ತೀವಿ. ಆದರೆ ಡಿಮಾರ್ಟ್ಗೆ ಹೋದರೆ ಏನಾಗುತ್ತೆ, ಅಲ್ಲಿ ಲೂಸಲ್ಲಿ ನಾವೇ ಬೇಳೆ ಕಾಳು ಎಲ್ಲ ಬ್ಯಾಗಲ್ಲಿ ಹಾಕ್ಕೊಳ್ತೀವಲ್ಲ, ತುಂಬ ವೆಯ್ಟ್ ಎಲ್ಲ ನೋಡೋದಿಲ್ಲ. ಒಂದು 2 kg ಮೇಲೆ ಇರುತ್ತೆ, ಒಂದು 3 kg ಮೇಲೆ ಇರುತ್ತೆ ತೊಗರಿಬೇಳೆ ತೊಗೊಬಂದರೆ. ಈ ರೀತಿ ಇರೋದ್ರಿಂದ ನಮಗೇನಾಗುತ್ತೆ 1 ತಿಂಗಳು ಮೇಲೆ 1.5 ತಿಂಗಳು ಈ ಥರ ಬರುತ್ತೆ. ಹಾಗಾಗಿ ನಾನಂತೂ ಪ್ರಿಫರ್ ಮಾಡ್ತೀನಿ ಆ ರೀತಿ ಡಿಮಾರ್ಟಲ್ಲೇ ರೇಷನ್ ತರೋದನ್ನು. ಸೊ ಮನೆಗೆ ತುಂಬ ಕಂಪ್ಲೀಟಾಗಿ ರೇಷನ್ ಇರಬೇಕು, ಆವಾಗ ಅಡುಗೆ ಮಾಡೋದಕ್ಕೂ ಒಂಥರ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಕಡಿಮೆ ಇದ್ದರೆ ಮಾಡೋದಕ್ಕೂ ಅಷ್ಟು ಒಂಥರ ಚೆನ್ನಾಗಿರೋದಿಲ್ಲ ಅಂತ ನನ್ನ ಒಂದು ಇದು. ನನಗೆ ಆ ಥರ ಮನೆ ತುಂಬ ಫುಲ್ಲು ಜಾಸ್ತಿ ಇರಬೇಕು ಸಾಮಾನು, ಅಡುಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಹಾರಾಕೋದಿತ್ತು, ಬಟ್ಟೆ ಹಾಕ್ತಾಯಿದ್ದೆ. ಅಂದರೆ ಜಾಸ್ತಿ ಇಟ್ಕೊಳ್ಳೋದಿಲ್ಲ ಇವಾಗ, ಫುಲ್ಲು ಕಂಪ್ಲೀಟಾಗಿ ಅವತ್ತೇ ಫುಲ್ಲು ಕ್ಲೀನ್ ಮಾಡಿಬಿಡ್ತೀನಿ. ಬಟ್ಟೆ ಎಲ್ಲ ಬೇಗ ಮಡಚಿಟ್ಬಿಡ್ತೀನಿ, ಬೇಗ ಒಣಗಾಕ್ಬಿಡ್ತೀನಿ. ಬೇಗ ಒಗೆದ್ಬಿಟ್ಟು ಅವತ್ತೇ ಒಣಗಾಕ್ಬಿಟ್ಟು ಮಡಚಿಡೋದು ಎಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂಚೂರು ಮೇಂಟೈನ್ ಮಾಡ್ತಾಯಿದ್ದೀನಿ ಎಲ್ಲ ಡಿಸಿಪ್ಲಿನ. ಹಾಗೆಯೇ ಇವತ್ತು ಸ್ವಲ್ಪ ಬುಕ್ ಓದ್ತಾಯಿದ್ದೆ. ಮಂಕುತಿಮ್ಮನ ಕಗ್ಗ ಬುಕ್ಕು ಶುರು ಮಾಡಿದ್ದೀನಿ. ಶುರು ಮಾಡಿ ತುಂಬಾ ದಿನ ಆಯಿತು.
ಬಟ್ ಅದನ್ನು ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ. ಇನ್ನೂ ತುಂಬಾ ಇದೆ, ಒಂದು 25% ಅಷ್ಟೇ ಓದಿರೋದು. ಇತ್ತೀಚೆಗಂತೂ ಓದೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಬರೀ ಓಡಾಡೋದೇ ಆಗಿದೆ. ಆದ್ರೂ ಆವಾಗವಾಗ ಟೈಮ್ ಮಾಡಿಕೊಂಡು ಓದ್ತಾ ಇದ್ದೀನಿ. ಹಾಗೆಯೇ ಇದಾಗಿತ್ತು ಇವತ್ತಿನ ನನ್ನ ಒಂದು ಮಾರ್ನಿಂಗ್ ಟು ಆಫ್ಟರ್ನೂನ್ ರೂಟೀನು. ಇದಾದ ನಂತರ ನಾನು ಸಂಡೇ ಏನು ಮೀನು ಸಾರು ಮಾಡಿದ್ನಲ್ಲ ನಮ್ಮವ್ರ ಮನೆಯಿಂದ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಸಿಂಪಲಾಗಿ ರೆಸಿಪಿ ಕೂಡ ತೊಗೊಂಡಿದ್ದೀನಿ. ನೋಡಿ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲು ಮತ್ತು ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ. ಕ್ಯೂರೆಲ್ಲ ಚೆನ್ನಾಗೇ ಇತ್ತು. 3 ಜನ ಸೇರಿ 3 ಭಾಗ ಮಾಡ್ಕೊಂಡ್ವಿ. ಸುಮಾರು ದೊಡ್ಡ ಅಮ್ಮಂಗೆ ಗೊತ್ತಪ್ಪ, ಅಮ್ಮ ಕೇಳು. ಮಳೆಗಾಲ ಅಲ್ಲ, ಮೊಟ್ಟೆ ಇರ್ತದ. ದೊಡ್ಡ ಮೀನು, ದೊಡ್ಡ ಮೀನು ಅದರಲ್ಲಿ ಅರ್ಧ ಹಾಕಿದ್ರು. ಮೀನನ್ನು ಯಾವಾಗಲೂ ರಾಗಿ ಹಿಟ್ಟು ಹಾಕಿ ನೀಟಾಗಿ ತೊಳೆಯೋದ್ರಿಂದ ತುಂಬ ಕ್ಲೀನ್ ಆಗುತ್ತೆ. ಹಾಗೆಯೇ ಸ್ಮೆಲ್ ಕೂಡ ಕಡಿಮೆ ಆಗುತ್ತೆ. ನೀವು ಇದನ್ನು ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಕ್ಲೀನ್ ಆಗುತ್ತೆ ರಾಗಿ ಹಿಟ್ಟಿಂದ ಮೀನನ್ನು ತೊಳೆಯೋದ್ರಿಂದ. ಹಾಗೆಯೇ ಇವಾಗ ನಮ್ಮಮ್ಮ ನೀಟಾಗಿ ಮೊಟ್ಟೆ ಮತ್ತು ಸಪ್ರೇಟಾಗಿ ಮತ್ತು ಮೀನು ಸಪ್ರೇಟಾಗಿ ಎರಡೂ ತೊಳೆದ್ಬಿಟ್ಟು ಸಾರಿಗೆ ಆಮೇಲೆ ರೆಡಿ ಮಾಡ್ಕೊಳ್ತಾರೆ ಖಾರಕ್ಕೆ. ಫಸ್ಟ್ ಇದನ್ನೆಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡ್ರೆ ಸರಿ ಆಗುತ್ತೆ ಅಂಥೇಳಿ. ನಾವು ಆ್ಯಕ್ಚುಲಿ ನಮ್ಮ ಮನೆಗೆ ಮಾತ್ರನೇ ತೊಗೊಂಡಿದ್ದು. ನಮ್ಮ ಮನೇಲಿ ಅಂದರೆ ಅನಿಲು, ನಾನು, ಮಕ್ಕಳು ಮಾತ್ರನೇ ತಿಂತೀವಿ. ನಮ್ಮ ಅತ್ತೆ ಏನು ತಿನ್ನಲ್ಲ ಮೀನು ಸಾರು. ಅವ್ರಿಗೆ ಬೇರೆ ಏನಾದ್ರು ತೊಗೊಂಡೋಗೋಣ, ನಮಗೆ ಮೀನು ಇಷ್ಟ ಆಗುತ್ತೆ ಮಕ್ಕಳಿಗೆ ಅಂಥೇಳಿ ಮೀನು ತೊಗೊಂಡ್ವಿ. ಆಮೇಲೆ ನಾವು ಅಮ್ಮನ ಹತ್ರ ಮಾಡಿಸ್ಕೊಳ್ಳೋಣ ಅಂತ ಐಡಿಯಾ ಬಂದು ನಾವು ಅಮ್ಮವ್ರ ಮನೆಗೆ ಹೋದ್ವಿ. ಹಾಗಾಗಿ ಸ್ವಲ್ಪ ಕಡಿಮೆ ಇದೆ, ಒಂದೊಂದು ಸಾಕು. ನಾವು ಅಮ್ಮವ್ರು ತಿನ್ನಲ್ಲ ಇಲ್ಲಿ, ಆ್ಯಕ್ಚುಲಿ ಬೆಂಗಳೂರಲ್ಲಿ ತೊಗೊಂಡಿದ್ದು ಮೀನು ಅವ್ರಿಗೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ಅವ್ರು ಅಷ್ಟಕ್ಕಷ್ಟೇ ಬೇಡ ಅಂದರು. ಬೆಳಗ್ಗೆ ಫೋನ್ ಮಾಡಿದ್ದೆ ಮೀನು ತೊಗೊಳ್ತೀವಿ ಅಂತ ಅಂದಿದ್ದಕ್ಕೆ ಅವ್ರು ನಮಗೆ ಬೇಡ, ನಮಗೆ ಇಲ್ಲಿ ಮೀನು ಅಷ್ಟು ಇಷ್ಟ ಆಗೋಲ್ಲ ಅಂತ ಅಂದರು. ಸರಿ ಆಯಿತು ಅಂತೇಳಿ ನಾವು ನಮಗೆ ಮಾತ್ರ ನೋಡೋಣ ಅಂತ ತೊಗೊಂಡ್ವಿ ಹೆಂಗಿರುತ್ತೆ ಅಂಥೇಳಿ. ಹೊರಗಡೆ ಮಾರ್ಕೆಟಲ್ಲಿ ಮೀನು ಮಾರ್ಕೆಟ್ ಇದೆ ಇಲ್ಲಿ ಒಂದು ಹತ್ತಿರದಲ್ಲೇ ನಮ್ಮ ಮನೆಗೆ, ಅಲ್ಲಿ ತೊಗೊಂಬಂದಿರೋದು. ಇವಾಗ ಖಾರಕ್ಕೆ ನಮ್ಮಮ್ಮ ರೆಡಿ ಮಾಡ್ತಾಯಿದ್ದಾರೆ. ಕಡಲೆಕಾಳನ್ನ ಹುರ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ. ಇಲ್ಲಿ 1.5 kg ಮೀನಿಗೆ ಸಾಂಬಾರು ರೆಡಿ ಮಾಡ್ತಾ ಇರೋದಿದ್ದು. ಒಂದು ಸ್ವಲ್ಪ ಕಡಲೆಕಾಳನ್ನ ಹುರ್ಕೊಂಡಿದ್ದಾರೆ. ಹಾಗೆಯೇ ಮೆಂತ್ಯ ಕೂಡ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ತಾ ಇರೋದು. ಎಣ್ಣೆ ಏನೂ ಹಾಕಿಲ್ಲ, ಹಾಗೆ ಹುರ್ಕೊಳ್ತಾ ಇರೋದು. ಮೀನು ಸಾರಿಗೆ ಎಣ್ಣೆನೇ ಹಾಕಲ್ಲ ನಮ್ಮ ಮನೇಲಿ, ನಮ್ಮಮ್ಮ ಹಾಗೆ ಮಾಡೋದು. ಎಲ್ಲ ಪುಡಿಗಳನ್ನೂ ಫ್ರೆಶ್ ಆಗಿ ಮಾಡ್ಕೊಳ್ತಾರೆ. ಇವಾಗ ಧನಿಯಾ ಬೀಜನ ರೋಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಅದನ್ನು ಪೌಡರ್ ಮಾಡ್ಕೊಳ್ತಾರೆ. ಚಿಲ್ಲಿ ಪೌಡರು ಅಷ್ಟೇ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಂಡಿದ್ದಾರೆ. ಅಂದರೆ ಮೆಣಸಿನ್ಕಾಯಿ ಮನೆಯಲ್ಲೇ ಬಿಡಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿಸಿದ್ದಾರೆ. ಅದರಲ್ಲಿ ಇವಾಗ ಮಾಡೋದು. ಇವಾಗ ಇಲ್ಲಿ ಏನೇನು ಖಾರಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಅಂಥೇಳಿ ತೋರಿಸ್ತೀನಿ ನಾನು ಕೊನೆಯಲ್ಲಿ. ಇದು ಧನಿಯಾ ಪೌಡರು ಮಾಡ್ಕೊಂಡಿರೋದು ಇವಾಗ. ಅದಾದಮೇಲೆ ಚಿಲ್ಲಿ ಪೌಡರ್, ರೆಡ್ ಚಿಲ್ಲಿ ಪೌಡರು. ಈ ಕಡೆ ಬಂದುಬಿಟ್ಟು ಈರುಳ್ಳಿ ತೊಗೊಂಡಿದ್ದಾರೆ ಒಂದು 4. ಹಾಗೆಯೇ 1 ಹೋಳು ತೆಂಗಿನಕಾಯಿ. ಆಮೇಲೆ ಕಡಲೆಕಾಳು ಬರುತ್ತಲ್ಲ ಅದು ತೊಗೊಂಡಿದ್ದಾರೆ. ಆಮೇಲೆ ಮೆಂತ್ಯ ಒಂದು ಸ್ವಲ್ಪ, ಚಕ್ಕೆ, ಲವಂಗ, ಮೆಣಸು, ಹಾಗೆಯೇ ಹುಣಸೆಹಣ್ಣು ತುಂಬಾ ಇಂಪಾರ್ಟೆಂಟ್ ಮೀನು ಸಾರಿಗೆ. ಹುಣಸೆಹಣ್ಣು ಹಾಕಿದ್ರೇ ಅದು ಟೇಸ್ಟ್ ಚೆನ್ನಾಗಿ ಬರೋದು. ಹಾಗಾಗಿ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ತೊಗೋಬೇಕು. ಇನ್ನಿದಿಷ್ಟು ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೇನು ಬೆಳ್ಳುಳ್ಳಿ ಇದೆಲ್ಲ ಏನೂ ಹಾಕಲ್ಲ. ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಏನೂ ಹಾಕಲ್ಲ, ಇಷ್ಟೇ ಹಾಕೋದು. ತುಂಬಾ ಸಿಂಪಲಾಗಿ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಮಾತ್ರ ಖಂಡಿತ. ಏನು ಇಷ್ಟು ಕಡಿಮೆ ಇಂಗ್ರೀಡಿಯೆಂಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿದೆ ಹೆಂಗೆ ಸಾರು ಅಂಥೇಳಿ ಇಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಅಜ್ಜಿನೂ ಅಷ್ಟೇ ಮಾಡ್ತಾರೆ ಇದೇ ಥರ, ಸಖತ್ತಾಗಿರುತ್ತೆ. ನಮ್ಮ ಅಜ್ಜಿ ಅಂದರೆ ನಮ್ಮ ಅವ್ವ, ನಮ್ಮ ಅಪ್ಪನ ಅಮ್ಮ. ಅವರು ಮಾಡಿದ್ದು ಸಾರು ತಿಂದೋರು ಯಾರು ಇಲ್ಲಿವರೆಗೂ ಇನ್ನೊಂದು ಸರಿ ತಿನ್ನಬೇಕು ಅಂತ ಅಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಮ್ಮಮ್ಮ ಇಲ್ಲಿ ಕಡಲೆಕಾಳು ಮತ್ತು ಮೆಂತ್ಯ, ಚಕ್ಕೆ, ಲವಂಗ, ಮೆಣಸು ಇದಿಷ್ಟು ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದಾರೆ. ಪುಡಿ ಮಾಡಿಕೊಂಡ್ರೆ ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ನೀರು ಹಾಕಿ ರುಬ್ಕೊಂಡ್ರೆ ನೈಸ್ ಆಗುತ್ತೆ ಅಂತ.
ಬಾಯಿ ನೀರು ಇಟ್ಕೊಡು ಬಾ ಬಾ. ಲೋಟ ಇಸ್ಕೊಡು. ನೀರು ಬೇಕಾ? ಸಾಕಂತ ಮೀನು ಹಾಕಿದ್ಮೇಲೆ ತೆಳು ಬರ್ತೀವಿ ಸರ್. ನೀರು ಬರ್ತೀವಿ. ಉಪ್ಪು ಹಾಕಿ ಉಪ್ಪು ಹಾಕಿದ್ರೆ ಸಾಕು. ಟೇಸ್ಟ್ ಬರ್ತದೆ. ಕಲ್ಲುಪ್ಪಿಲ್ವಾ? ಕಲ್ಲೇ ಹುಟ್ಟಿತ್ತು. ಇದನ್ನೇ ಜಾಸ್ತಿ ತಂದ್ರೆ ಅದು ಒಂದೇ ಒಂದು ತಂದಿದ್ದಾರೆ. ಇವಿನ್ನೂ 5 ಪ್ಯಾಕೆಟ್ ಅದ. ಅದನ್ನು ಇಡ್ತೀವಿ. ಈರುಳ್ಳಿ ಹೆಚ್ಕೊಂಡು ಹೋಗ. ರುಬ್ಬಿರೋ ಅಂಥ ಖಾರನ ಹಾಕಿ ಒಂದು ಪಾತ್ರೆಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕಬೇಕು. ನೀರು ಸ್ವಲ್ಪ ಕಡಿಮೆನೇ ಹಾಕಬೇಕು, ಯಾಕೆಂದರೆ ಮೀನು ಹಾಕಿದ್ಮೇಲೆ ನೀರು ಬಿಟ್ಕೊಳ್ಳುತ್ತೆ ಅದು. ಹಾಗಾಗಿ ನೀರು ಒಂದು ಸ್ವಲ್ಪ ಕಡಿಮೆ ಹಾಕಿ, ಉಪ್ಪು ಹಾಕಿ, ಹುಳಿ ಎಲ್ಲ ಹಾಕಿ ಅದಾದಮೇಲೆ ಸಾರನ್ನ ಕುದಿಯೋಕ್ಕೆ ಇಟ್ಟು, ಆಮೇಲೆ ಸಾರು ಕುದಿ ಬಂದಮೇಲೆ ಮೇಲ್ಗಡೆ ಮೀನನ್ನ ಹಾಕಬೇಕು. ಈ ಕಡೆ ಮೇನ್ ದ ಟೈಮ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮೊಟ್ಟೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆ ಮೀನಲ್ಲಿ ಮೊಟ್ಟೆ ಬಂದಿತ್ತಲ್ಲ ಅದ್ರದ್ದು ಸ್ವಲ್ಪ ಫ್ರೈ ಥರ ಮಾಡೋಣ ಅಂಥೇಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿ ಹಾಕಿ ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಮೊಟ್ಟೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈ ಕಡೆ ನೋಡಿ ಸಾರು ಕುದಿ ಬಂದಮೇಲೆ ಈ ರೀತಿ ಮೀನನ್ನ ಹಾಕಬೇಕು. ಜಾಸ್ತಿ ತಿರುಗಿಸ್ಬಾರ್ದು, ಮೀನು ಕಲಿಸ್ಕೊಳುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀನನ್ನ ಹಾಕ್ಬಿಟ್ಟು, ಮೊಟ್ಟೆ ಅಲ್ಲ ಮೀನು ಹಾಕ್ಬಿಟ್ಟು ಅದಾದಮೇಲೆ ಮುಚ್ಚಿ ಒಂದು ರೌಂಡು ಕುದಿಯೋದಕ್ಕೆ ಬಿಡಬೇಕು ಸಾರು. ಮೀನು ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು, ಒಂದು ಸ್ವಲ್ಪ ಕುದಿಸ್ಬೇಕು. ಮೀನಿಗೆ ಒಂಚೂರು ಮಸಾಲೆ ಎಲ್ಲ ಹತ್ಕೊಳೋವರೆಗೂ ಮತ್ತು ಅದು ಬೇಯೋವರೆಗೂ. ಆಮೇಲೆ ಮುಚ್ಚಿರ್ತೀವಲ್ಲ ಅದನ್ನು ತೆಗೆದುಬಿಡಬೇಕು. ಮುಚ್ಚಿ ಬಿಡಬಾರ್ದು ಸಾರು. ಮೀನು ಹಾಕಿ ಕುದ್ಮೇಲೆ ಮುಚ್ಚಿ ಬಿಟ್ಟರೆ ಏನಾಗುತ್ತೆ, ಮೀನೆಲ್ಲ ಕಲಿಸ್ಕೊಂಬಿಡುತ್ತೆ. ಮುಚ್ಚಳ ತೆಗೆದುಬಿಟ್ಟು ಹಾಗೆ ಬಿಡಬೇಕು. ಆವಾಗ ಮೀನು ಚೆನ್ನಾಗಿರುತ್ತೆ. ಸಾರು ಕೂಡ ಅಷ್ಟೇ, ಸ್ವಲ್ಪ ತಣ್ಣಗಾದ್ರೇ ಸಾರು ಟೇಸ್ಟು. ಮೀನು ಸಾರು ನೀವು ಇವಾಗ ಮಾಡಿಟ್ಟು ರಾತ್ರಿ ಊಟ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಈ ಕಡೆ ಮೊಟ್ಟೆಗೆ ನೀರಿನ ಅವಶ್ಯಕತೆ ಇರುತ್ತೆ. ನಾವು ಮೀನಿನ ಮೊಟ್ಟೆಗೆ ನೀರು ಹಾಕಿದಷ್ಟು ಅದು ಹಿಕ್ಕೊಳ್ಳುತ್ತೆ, ಅಂದರೆ ದಪ್ಪ ಆಗುತ್ತೆ. ಹಾಗಾಗಿ ಅದಕ್ಕೆ ನಾನು ಇಲ್ಲಿ ನೀರನ್ನ ಹಾಕ್ಕೊಳ್ತಾ ಇದ್ದೇನೆ. ಮೊಟ್ಟೆ ಹಾಕಿಬಿಟ್ಟು ಫಸ್ಟು ಅದೇ ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಮೊಟ್ಟೆ ಹಾಕಿ ಇವಾಗ ನೀರು ಹಾಕಿ ಅದನ್ನು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಟ್ಟು, ಅದಾದಮೇಲೆ ಮೀನು ಸಾರಿಗೆ ಏನು ಖಾರನ ಆವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಅದರಲ್ಲಿನೇ ಸ್ವಲ್ಪ ಎತ್ತಿಟ್ಟಿರೋದು ನಮ್ಮಮ್ಮ. ಆವಾಗಲೇ ನೀವು ನೋಡಿದ್ರಲ್ಲ, ಒಂದು ಸ್ವಲ್ಪ ಬೌಲಲ್ಲಿ ಎತ್ತಿಟ್ಕೊಂಡ್ರು. ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು, ಇನ್ನೇನಿಲ್ಲ ಜಾಸ್ತಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಸಖತ್ತಾಗಿ ಮೊಟ್ಟೆ ಫ್ರೈ ರೆಡಿ ಆಗುತ್ತೆ. ಇದು ಕೂಡ ಚೆನ್ನಾಗಿತ್ತು. ಈ ಕಡೆ ಸಾರು ಕೂಡ ಚೆನ್ನಾಗಿತ್ತು. ಇಷ್ಟು ರೆಸಿಪಿ ನಾವು ನಮ್ಮ ಮನೆಗೆ ಬಾಕ್ಸಲ್ಲಿ ಇಲ್ಲಿಂದ ತೊಗೊಂಡೋಗಿ ಮನೆಯಲ್ಲೇ ಊಟ ಮಾಡಿದ್ವಿ. ಯಾಕೆಂದರೆ ಏನಾಯಿತು, ನಮ್ಮ ಕೃಷ್ಣನ ಮನೆಯಲ್ಲಿ ಬಿಟ್ಟು ಬಂದಿದ್ವಿ. ನಮ್ಮ ಚಿನ್ನೂನ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ಲಲ್ವ, ಅಲ್ಲಿಂದ ಕರ್ಕೊಂಡು ಹಾಗೆ ನಮ್ಮ ಅಮ್ಮವ್ರ ಮನೆಗೆ ಹೋಗಿ ಮೀನು ಮಾಡಿಸ್ಕೊಂಡು ಅವಳನ್ನು ಕರ್ಕೊಂಡು ಮನೆಗೆ ಬಂದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಅಮ್ಮವ್ರ ಮನೇಲಿ ಊಟ ಮಾಡೋಕ್ಕೆ ಹೋಗಲಿಲ್ಲ. ಅವರು ಆಲ್ರೆಡಿ ಮಧ್ಯಾಹ್ನ ಊಟ ಮಾಡಿಬಿಟ್ಟಿದ್ರು ನಾವು ಹೋಗೋ ಅಷ್ಟರಲ್ಲಿ. ನಾವು ಲೇಟಾಗಿ ತಿಂಡಿ ತಿಂದ್ವಿ, ಭಾನುವಾರ ಅಲ್ವಾ, ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟು ಬ್ರಂಚ್ ಥರ ಲೇಟಾಗಿ ತಿಂಡಿ ತಿಂದ್ವಿ. ಹಾಗಾಗಿ ಮಧ್ಯಾಹ್ನ ಊಟ ಏನು ಮಾಡಲಿಲ್ಲ ನಾವು. ಡೈರೆಕ್ಟಾಗಿ ಒಂದು ಸಂಜೆ 6:00 6:30 ಹಂಗೆ ಊಟನ ಮಾಡಿದ್ವಿ. ಇವಾಗ ಮೀನು ಸಾರು ರೆಡಿಯಾಗಿದೆ. ಈ ಕಡೆ ಮೊಟ್ಟೆನೂ ಅಷ್ಟೇ ಚೆನ್ನಾಗಿ ರೆಡಿಯಾಗಿದೆ. ಮೀನು ಸಾರು ನೋಡಿ ಈ ಥರ ಓಪನ್ ಮಾಡಿ ಬಿಡಬೇಕು. ಸಾರು ಸ್ಟವ್ ಆಫ್ ಮಾಡಿದ್ಮೇಲೆ ಕುದ್ಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ. ಸಖತ್ತಾಗಿತ್ತು. ಎಣ್ಣೆ ಏನೂ ಹಾಕೋದಿಲ್ಲ ನಮ್ಮ ಮನೇಲಿ. ಯಾವಾಗಲೂ ಅಷ್ಟೇ ಮೀನು ಸಾರಿಗೆ ಎಣ್ಣೆ ಹಾಕಿ ಒಗ್ಗರಣೆ ಹಾಕಿ ಈ ರೀತಿ ಎಲ್ಲ ಹಾಕೋದಿಲ್ಲ. ಹೀಗೇ ಪಾತ್ರೆಯಲ್ಲಿ ಖಾರ ಹಾಕಿ ಕಲಿಸ್ಕೊಂಡು ನೀಟಾಗಿ ರುಚಿ ನೋಡಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಆಮೇಲೆ ಅದನ್ನು ಸ್ಟವ್ ಮೇಲೆ ಕುದಿಯೋಕ್ಕೆ ಇಟ್ಟು, ಅದು ಕುದಿ ಬಂದಮೇಲೆ ಮೀನು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಒಂದು ರೌಂಡ್ ಕುದಿಸಿ ಆಮೇಲೆ ಮುಚ್ಚಳ ಓಪನ್ ಮಾಡಿ ಬಿಟ್ಬಿಟ್ರೆ ಮೀನು ಸಾರು ಸಖತ್ತಾಗಿ ರೆಡಿ ಆಗುತ್ತೆ. ಈ ಕಡೆ ಮೊಟ್ಟೆ ಕೂಡ ಫ್ರೈ ರೆಡಿ ಆಯಿತು. ಅದು ಕೂಡ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಳಿಗೆ ಸಖತ್ ಇಷ್ಟ ಆಗುತ್ತೆ. ನಮ್ಮ ಚಿನ್ನು ಅಂತೂ ಸಖತ್ ಇಷ್ಟಪಟ್ಟು ತಿಂತಾಳೆ. ಮೀನಾಗಿರ್ಬೋದು, ಮೀನಿನ ಮೊಟ್ಟೆ ಆಗಿರ್ಬೋದು, ಎಲ್ಲದನ್ನು ತುಂಬ ಇಷ್ಟಪಟ್ಟು ತಿಂತಾಳೆ ನಮ್ಮ ಚಿನ್ನು. ಚೆನ್ನಾಗಾಗಿತ್ತು ಇವತ್ತು ಮೀನು ಸಾರು ಅಷ್ಟೇ, ಮೊಟ್ಟೆ ಫ್ರೈಯು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು. ನಮ್ಮ ಮನೆಗೆ ಹೋಗಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ.
ಹಾಯ್ ವೆಲ್ಕಮ್ ಬ್ಯಾಕ್ ಅಗೇನ್. ನಿನ್ನೆಯಿಂದ ವ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ, ಆಗ್ತಾನೇ ಇಲ್ಲ. ವಾಯ್ಸ್ ಓವರ್ ಎಲ್ಲ ಕೊಟ್ಟಿದ್ದೀನಿ, ಆದರೆ ವೀಡಿಯೋನ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಇದೊಂದು ವಿಷಯ ನಿಮಗೆಲ್ಲ ತುಂಬ ದಿನದಿಂದ ಎಲ್ಲ ಪ್ರತಿ ವೀಡಿಯೋ ಹಾಕಿದಾಗೆಲ್ಲ ವೀಡಿಯೋಗೆ ಕಮೆಂಟ್ ಮಾಡ್ತಾಯಿದ್ರಿ, ಅದಕ್ಕೆ ಆನ್ಸರ್ ಹೇಳಿಬಿಡೋಣ ಅಂಥೇಳಿ. ನಾನು ಡೈರೆಕ್ಟಾಗಿ ಹೇಳಬೇಕು, ವಾಯ್ಸ್ ಓವರ್ ಕೊಡೋದು ಬೇಡ ಅಂತ ನಿನ್ನೆ ಮಾತಾಡೋಣ ಅಂದ್ಕೊಂಡೇ ಆಗಲಿಲ್ಲ, ಅದಕ್ಕೆ ಇವತ್ತು ಮಾತಾಡ್ತೀನಿ. ಮುಖ ಎಲ್ಲ ಸ್ವಲ್ಪ ಕೆಂಪಾಗಿದೆ, ಯಾಕೋ ಹೊಸ ಕ್ರೀಮ್ ಯೂಸ್ ಮಾಡಿದ್ರೆ ಹಿಂಗಾಗಿದೆ. ಇವತ್ತು ಸೋಮವಾರ ಬೆಳಗ್ಗೆ ಪೂಜೆ ಎಲ್ಲ ಆಯಿತು. ಇವಾಗ ಮನೇಲಿ ತಿಂತಾಯಿದ್ದಾರೆ, ಮುದ್ದೆ ಆಯಿತು, ಅನ್ನ ತಿಂತಾಯಿದ್ದಾರೆ. ಅವ್ರು ಮುಗಿಸೋ ಅಷ್ಟೆಲ್ಲ ಸ್ವಲ್ಪ ಮಾತಾಡ್ಕೊಂಡ್ಬಿಡ್ತೀನಿ. ಎಲ್ಲರೂ ಕೇಳ್ತಾ ಇರೋದೇನು ಅಂತಂದರೆ, ನಿಮ್ಮ ಅತ್ತೆ ಎಲ್ಲಿ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಅಂತ. ನೋಡಿದರೆ ಕಾಣಿಸಿರ್ತಾರೆ, ಅವ್ರನ್ನೇ ಫೋಕಸ್ ಮಾಡಿ ಏನು ವೀಡಿಯೋ ಮಾಡ್ತಾಯಿಲ್ಲ. ಪಾಸಿಟಿವಾಗಿ ಥಿಂಕ್ ಮಾಡಿ. ಕೆಲವರು ಏನು ಅಂದರೆ ಆಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದೀರಾ ಅಂತ ಎಲ್ಲ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ತಿರ ಆಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಹಾಂ, ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ ಅಂತ. ವಿಡಿಯೋದಲ್ಲಿ ಕಾಣಿಸಿದ್ರೆ ಮಾತ್ರ ಅವರು ಇದ್ದಾರೆ ಅಂತ, ಇಲ್ಲಾಂದರೆ ಇಲ್ಲ ಅಂತ. ಆ ಥರ ಎಲ್ಲ ಏನಿಲ್ಲ. ನೀವೆಲ್ಲ ಪಾಸಿಟಿವ್ ಆಗಿರಿ, ಯಾವಾಗಲೂ ಖುಷಿಯಾಗಿರಿ. ಬೇರೆಯವ್ರ ಬಗ್ಗೆ ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನು ಬಿಡಿ. ಎಲ್ಲರ ಬಗ್ಗೆನೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಒಳ್ಳೆಯದಾಗಲಿ ಅಂತ ಹಾರೈಸಿ. ನಿಮ್ಮ ಹಾರೈಕೆ ಯಾವಾಗಲೂ ಒಬ್ರಿಗೆ ಯಾರಿಗಾದ್ರೂ ನಾವು ಒಳ್ಳೇದಾಗಲಿ ಅಂತ ಹಾರೈಸಿದ್ರೆ ಖಂಡಿತ ಒಳ್ಳೇದಾಗುತ್ತೆ, ನಮಗೂ ಒಳ್ಳೇದಾಗುತ್ತೆ, ನಾವು ಬೇರೆಯವ್ರಿಗೆ ಹಾರೈಸಿದ್ರೆ. ಹಾಗಾಗಿ ಯಾವಾಗಲೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಯೋಚನೆ ಮಾಡಿ. ನಿಮ್ಮ ಒಂದು ಕೇರ್ ಆ್ಯಂಡ್ ಕನ್ಸರ್ನ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ, ಇದೇನಾದ್ರು ಹೇಳ್ತೀರಲ್ಲ ನೀವೇನಾದ್ರು ಹೇಳ್ತೀರಾ ಈ ವಿಷಯಕ್ಕೆ? ಓಕೆ, ನಿಮಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ತುಂಬ ಜನ ಯಾಕೆ ರಿಪ್ಲೈ ಮಾಡ್ತಾ ಇಲ್ಲ ನೀವು, ಹೇಳಿ ಅಂತ. ಏನು ರಿಪ್ಲೈ ಮಾಡೋದು, ಎಲ್ಲಿ ಕಾಣಿಸ್ತಾ ಇಲ್ಲ ಅಂತಂದರೆ ಏನು ಹೇಳಿ, ಇದ್ದಾರೆ ಅಂತ ಹೇಳಬೇಕಷ್ಟೇ, ಇನ್ನೇನಿಲ್ಲ. ಎಷ್ಟೊಂದು ಸರಿ ನೀವು ವಿಡಿಯೋದಲ್ಲಿ ಕೇಳಿದ್ದೀರಾ, ಅವಾಗ ಇದ್ದಾರೆ ಅಂತಲೇ ಹೇಳಿದ್ದೀನಿ, ಅದೇ ಥರ ಹೇಳಬೇಕಾಗುತ್ತೆ ಅಷ್ಟೇ. ಅದೇಪ್ಪ, ಯಾರು ಹೆಂಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಆಶ್ರಮ ಸೇರಿಸಿರ ಎಲ್ಲೋದ್ರು, ಯಾರು ಏನಕ್ಕೆ ಅವ್ರಿಗೆ ಹಿಂಗೆ ಅವರೆಲ್ಲ ಆ ಥರ ಥಿಂಕ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಹಿಂಗೆ ಅವ್ರಿಗೆ ಏನು ವಿಷಯ ಏನಾಯಿತು ಏನೋ ಗೊತ್ತಿಲ್ಲಪ್ಪ ನನಗೆ. ಅದೆಲ್ಲ ಆ ಥರ ಮಾತಾಡ್ತಿದ್ದಾರೆ. ಬಿಡಿ, ಹೋಗಿ ಇರ್ತಾರೆ ಕೆಲವ್ರು, ಏನೂ ಮಾಡೋಕ್ಕಾಗಲ್ಲ. ಬಿಟ್ಟಾಕಿ ಇವತ್ತು ಈ ವ್ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ನಾನು ನಾಳೆ ಶೇರ್ ಮಾಡ್ತೀನಿ. ಆದಷ್ಟು ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಅಂತ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ. ಖಂಡಿತ ಇನ್ಮೇಲಿಂದ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಪೋಸ್ಟ್ ಮಾಡ್ತೀನಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ, ಪ್ರೋತ್ಸಾಹ ಸದಾ ಇರಲಿ. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ಳಿ. ನಿಮಗೂ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಕಂಟಿನ್ಯೂ ಮಾಡಿದ್ರೆ ಅನಿಲ್ಗೆ ಲೇಟ್ ಆಗುತ್ತೆ, ಆಲ್ರೆಡಿ ಲೇಟ್ ಆಗಿದೆ ಅವ್ರಿಗೆ. ಹೊರಡ್ತೀವಿ, ಓಕೆನಾ? ಬರಲಾ? ಬಾಯ್. ಒಂದು ನಿಮಿಷ ರೇ, ಬನ್ನಿ. ಪಟ್ಪಟ ಅಂತ ಇವತ್ತು ಪೂಜೆ ಮಾಡಿ, ಇವತ್ತು ಬಸ್ಸಾರು ಮಾಡಿದ್ದೀನಿ. ಪಾತ್ರೆ ಒಂದು ತೊಳೆದಿಲ್ಲ, ಅದು ಬಿಟ್ಟು ಇನ್ನೆಲ್ಲ ಕೆಲಸ ಇದೆ. ಅಡುಗೆ ಮನೆ ಒಂಚೂರು ಗಿಜ ಆಗಿದೆ, ಒಂಚೂರು ಕ್ಲೀನ್ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಕಸ ಗುಡಿಸಿ, ನೆಲ ಬರೆಸಿ, ಬಟ್ಟೆ ಎಲ್ಲ ಹಾಕಿ ಎಲ್ಲ ಮಾಡಿಬಿಟ್ಟಿದ್ದೀನಿ ಇವತ್ತು. ಕ್ಯಾರೆಟ್ ರೈಸ್ ಮಾಡಿದ್ದೆ. ಮಿನಿ ಬ್ಲಾಗಲ್ಲಿ ಕ್ಯಾರೆಟ್ ರೈಸ್ ತುಂಬ ಜನಕ್ಕೆ ಇಷ್ಟ ಆಗಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಮಕ್ಳಿಗಂತೂ ಸಖತ್ ಇಷ್ಟ ಆಗಿತ್ತು. ನಮ್ಮ ಮನೇಲಿ ರೈಸ್ ಐಟಮ್ಸ್ ಎಲ್ಲ ಕಳಿಸಿದ್ರೆ ಒಂದು ಸ್ವಲ್ಪ ಉಳಿಸ್ಕೊಂಬರೋದೆಲ್ಲ ಮಾಡ್ತಾಯಿದ್ರು. ಅಂದರೆ ಚಿತ್ರಾನ್ನ ಇದೆಲ್ಲ ಕಳಿಸಿದ್ರೆ, ಪಲಾವ್ ಕಳಿಸಿದ್ರೆ ತಿನ್ಕೊಬರ್ತಾರೆ, ತರಕಾರಿ ಬಿಟ್ಬಿಟ್ಟು. ಇನ್ನು ಬೇರೆ ಏನಾದ್ರು ರೈಸ್ ಐಟಮ್ ಕಳಿಸಿದ್ರೆ ಸ್ವಲ್ಪ ಉಳಿಸ್ಕೊಂಬರ್ತಾಯಿದ್ರು. ಬಟ್ ಕ್ಯಾರೆಟ್ ರೈಸ್ ಮಾತ್ರ ಫುಲ್ಲು ಕಂಪ್ಲೀಟಾಗಿ ಖಾಲಿ ಮಾಡ್ಕೊಂಡು ಬಂದಿದ್ರು. ಹಾಗಾಗಿ ನೀವು ಕೂಡ ಟ್ರೈ ಮಾಡಿ, ಕ್ಯಾರೆಟ್ ರೈಸ್ ಸಖತ್ತಾಗಿರುತ್ತೆ. ನಿಮ್ಮ ಮಕ್ಳಿಗೆ ಏನಾದರೂ ತುಂಬ ಬೇಗ ಆಗುತ್ತೆ, ಅದು ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಅದಕ್ಕೆ. ಮತ್ತು ಒಂಥರ ಹುಳಿ ಇರಲ್ಲ, ಈ ಕಡೆ ಖಾರ ಎಲ್ಲ ಚೆನ್ನಾಗಿರುತ್ತೆ, ಸ್ವೀಟ್ ಖಾರ ಚೆನ್ನಾಗಿರುತ್ತೆ. ಬನ್ನಿ, ಆಯ್ತು, ಬಿಡಿ, ಹೋಗೋಣ. ಬಾಯ್ ಹೇಳಿ ಒಂದ್ಸರಿ. ರೆಡಿಯಾಗಿದ್ದಾರೆ, ಚಹಾ ಕಾಣಿಸ್ತಾ ಇದ್ದೀರಿ? ಶರ್ಟ್, ಹಳೆ ಶರ್ಟಾರು ಒಂಥರ ಚಹಾ ಕಾಣಿಸ್ತಾ ಇದೆ. ಟ್ರಿಮ್ ಎಲ್ಲ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ. ಹೇಳ್ಬಾರ್ದು ಯಾರಿಗೂ ಟ್ರಿಮ್ ಎಲ್ಲ ಮಾಡ್ಕೊಂಡಿದ್ದೀರಂತ. ಸರಿ, ಓಕೆ, ಇವತ್ತಿಗೆ ಬ್ಲಾಗ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಸಿಗ್ತೀನಿ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.